ವೆಲ್ಕಮ್ ಬ್ಯಾಕ್. ಉಳಿದ 10 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಕೋಟಿ ಮೌಲ್ಯದ ಕೃಷಿ ಭೂಮಿ ಮೇಲೆ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಧಿಕಾರಿಗಳ ಕಣ್ಣು ಬಿದ್ದಿದೆ. ದೇವನಹಳ್ಳಿ ತಾಲೂಕಿನ ಕುಂದಾಣ ಹೋಬಳಿ ಬಳಿ 867 ಎಕರೆ ಭೂಸ್ವಾಧೀನಕ್ಕೆ ರೈತರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಎಕರೆಗೆ 1,20,00,000 ದರವನ್ನು ನಿಗದಿ ಮಾಡಲಾಗಿದೆ. ಅದರ ಪ್ರತಿ ಎಕರೆಗೆ 2 ಕೋಟಿ ನೀಡದ ಹೊರತು ಯಾವುದೇ ಕಾರಣಕ್ಕೂ ಭೂಮಿ ಕೊಡೋದಿಲ್ಲ ಅಂತ ರೈತರು ಪಟ್ಟನ್ನು ಹಿಡಿದಿದ್ದಾರೆ. ರೈತರ ಭೂಸ್ವಾಧೀನ ದರ ನಿಗದಿ ಬಗ್ಗೆ ಪರಿಶೀಲಿಸಲಾಗುತ್ತೆ ಅಂತ ಕೆಐಎಡಿಬಿ ಸಿಇಒ ಅಧಿಕಾರಿ ಗಿರೀಶ್ ಹೇಳಿದ್ದಾರೆ. ನಮಗೆ 2009ರಲ್ಲಿ ಪ್ರಿಲಿಮಿನರಿ ನೋಟಿಸ್ ಮಾಡಿ ನಮಗೆ ಕೆಡಿಬಿ ಅಕ್ವಿಸಿಷನ್ ಕೊಟ್ಟಿದ್ದಾರೆ. ಇಲ್ಲಿ ಗಂಟ 6-1 ಮಾಡಿ ಫೈನಲ್ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ನಾವು ಅದನ್ನು ಒಪ್ಪಿಲ್ಲ. ಇಲ್ಲಿ ಗಂಟ ನಾವು ವಿರೋಧ ಮಾಡ್ಕೊಂಡೇ ಬಂದಿದ್ದೀವಿ. ಈ ಕೊನೆ ಹಂತಕ್ಕೆ ಮೀರಿ ಬೆಲೆ ನಿಗದಿ ನೋಟಿಸ್ ನಮ್ಗೆ ಕೊಟ್ಟಿದ್ದಾರೆ. ಈಗ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಭೂದರ ನಿರ್ಧರಣಾ ಸಭೆಯನ್ನು ಸಹ ನಡೆಸಲಾಗಿತ್ತು. ಆ ಸಭೆಯ ನಿರ್ಧಾರದಂತೆ ಎಷ್ಟು ನಮ್ಮ ಜಿಲ್ಲಾಧಿಕಾರಿಗಳು ಶಿಫಾರಸು ಮಾಡಿದಾರೋ ಅದನ್ನು ಬೋರ್ಡ್ನಲ್ಲಿ ಇಟ್ಬಿಟ್ಟು ಅದನ್ನು ನಾವು ಈಗ ನಮ್ಮ SLOಗೆ ಕಮ್ಯುನಿಕೇಟ್ ಮಾಡಿದ್ವಿ. ಅದ್ರ ಪ್ರಕಾರ ಕೊಡಿ ಅಂತ. ಇವತ್ತು ಸ್ವಲ್ಪ ಜನ ರೈತರು ಬಂದಿದ್ದರು. ಅವತ್ತು ಸಭೆಯಲ್ಲಿ ನಾವೆಲ್ಲ ವಿರೋಧ ವ್ಯಕ್ತಪಡಿಸಿದ್ವಿ. ನಮಗಿನ್ನೂ ಹೆಚ್ಚಿನ ಪರಿಹಾರ ಬೇಕು, ಸುತ್ತಮುತ್ತಲು ಹೆಚ್ಚಿನ ಜಾಗ ಬೆಲೆ ಇದೆ ಅಂತ ನನಗೆ ತಿಳಿಸಿರ್ತಾರೆ. ಅದಕ್ಕೊಂದು ಮನವಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಮನವಿ ಬಂದ ನಂತರ ನಾವು ನಿಯಮಾನುಸಾರ ಪರಿಗಣಿಸ್ತೇವೆ. ಆಂಧ್ರ ಪ್ರದೇಶದ ನೂತನ ರಾಜಧಾನಿಯಾಗಿ ವಿಶಾಖಪಟ್ಟಣಂ ಆಯ್ಕೆಯಾಗಿದೆ. ಸಿಎಂ ಜಗನ್ಮೋಹನ್ ರೆಡ್ಡಿ ಈ ವಿಚಾರವನ್ನು ಘೋಷಿಸಿದ್ದು, ಮುಂದಿನ ತಿಂಗಳಿಂದ ನಾನು ವೈಜಾಗ್ಗೆ ಶಿಫ್ಟ್ ಆಗ್ತಿದ್ದೇನೆ. ಹೂಡಿಕೆದಾರರ ಸಮಾವೇಶವನ್ನು ಕೂಡ ವೈಜಾಗ್ನಲ್ಲಿ ನಡೆಸುವುದಾಗಿ ಜಗನ್ ಘೋಷಣೆ ಮಾಡಿದ್ದಾರೆ. ಶಿಷ್ಯ ಮೇಲೆ ಅತ್ಯಾಚಾರ ನಡೆಸಿದ ಪ್ರಕರಣದಲ್ಲಿ ಸ್ವಯಂ ಘೋಷಿತ ದೇವಮಾನವ ಅಸರಾಂ ಬಾಪುಗೆ ಜೀವಾವಧಿ ಶಿಕ್ಷೆ ಆಗಿದೆ. ಗಾಂಧಿನಗರದ ನ್ಯಾಯಾಲಯ ಅಸರಾಂ ಬಾಪುಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ. ಮುಟರಾದಲ್ಲಿರುವಂತಹ ಆಶ್ರಮದಲ್ಲಿ 2001ರಿಂದ 2006ರವರೆಗೆ ಅಸರಾಂ ಬಾಪು ಹಲವು ಸಂದರ್ಭಗಳಲ್ಲಿ ತಮ್ಮ ಮೇಲೆ ಅತ್ಯಾಚಾರವನ್ನು ಮಾಡಿದ್ದಾನೆ ಅಂತ ಅವರ ಮಾಜಿ ಶಿಷ್ಯ 2013ರಲ್ಲಿ ಪ್ರಕರಣವನ್ನು ದಾಖಲಿಸಿದರು. 81 ವರ್ಷದ ಆರೋಪಿ ಅಸರಾಂ ಬಾಪು ಸದ್ಯ ಜೋಧ್ಪುರ ಜೈಲಿನಲ್ಲಿದ್ದಾನೆ. ನಟಿ ಸಾನ್ಯಾ ಅಯ್ಯರ್ ಕಿರಿಕ್ ಮಾಡಿದ ಯುವಕನ ಕಪಾಳಕ್ಕೆ ಬಾರಿಸಿ ಸುದ್ದಿಯನ್ನ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾನ್ಯಾ ಅಯ್ಯರ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಯಾರೋ ಒಬ್ಬ ಮಾಡುವಂಥ ತಪ್ಪಿನಿಂದ ಎಲ್ರಿಗೂ ಕೂಡ ಕೆಟ್ಟ ಹೆಸರು ಬರುತ್ತೆ. ನಾನು ಅಲ್ಲಿ ಯಾರಿಗೂ ಹೊಡೆದಿಲ್ಲ, ಆ ಹುಡುಗ ಕೂಡ ನನಗೆ ಹೊಡೆದಿಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅವ್ರ ಜೊತೆ ಬಂದು ನೋಡಿ ಕಂಬಳ ನೋಡಿ ವಾಪಸ್ ಹೋಗ್ತಿರ್ಬೇಕಾದ್ರೆ ಯಾವ್ದೋ ಒಂದು ನಶೆಯಲ್ಲಿದ್ದ ಒಂದು ಯುವಕ ನನ್ನ ಸ್ನೇಹಿತ ಇಬ್ಬರಿದ್ರು ನನ್ನ ಸ್ನೇಹಿತೆಯರು ಅವರ ಮೇಲೆ ಬಿದ್ದು ಹಿ ಟ್ರೈ ಟು ಹ್ಯಾರಾಸ್ ದೆಮ್. ಯಾವ ಹುಡುಗ ಅಂತಾನೂ ಗೊತ್ತಿಲ್ಲ. ನಾವೆಲ್ಲ ಜೋರಾಗಿ ಕಿರ್ಚ್ಕೊಂಡ್ವಿ. ಯಾಕಂದ್ರೆ ಸಡನ್ ಆಗಿ ಹಂಗಾದ್ರೆ ಯಾವ್ದೇ ಹುಡುಗಿಗಾರು ತಡ್ಕೊಳಕ್ಕಾಗಲ್ಲ. ಜೋರಾಗಿ ಕಿರ್ಚ್ಕೊಂಡ್ವಿ. ಅಲ್ಲಿ ಸುತ್ತಮುತ್ತ ಸಾವಿರಾರು ಜನ ಇದ್ರು. ಸೊ ಆ ಹುಡುಗ ಯಾವ ಊರ್ನೋನೋ ಅವನ ಹೆಸರೇನು ಅಂತಾನೂ ಗೊತ್ತಿರ್ಲಿಲ್ಲ ನಮ್ಗೆ. ಭಾರತ ನ್ಯೂಜಿಲೆಂಡ್ ನಡುವೆ ಇಂದು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನ 3ನೇ ಹಾಗೂ ಅಂತಿಮ T20 ಪಂದ್ಯ ನಡೆಯಲಿದೆ. 3 ಪಂದ್ಯಗಳ ಸರಣಿಯ ಮೊದಲ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡ 21 ರನ್ಗಳಿಂದ ಜಯವನ್ನು ಸಾಧಿಸಿದರೆ 2ನೇ ಪಂದ್ಯವನ್ನು ಟೀಮ್ ಇಂಡಿಯಾ 6 ವಿಕೆಟ್ಗಳಿಂದ ಗೆದ್ದುಕೊಂಡಿತ್ತು. ಇದೀಗ ಉಭಯ ತಂಡಗಳು 3ನೇ ಪಂದ್ಯವನ್ನು ಗೆದ್ದು ಸರಣಿ ಕೈವಶಪಡಿಸಿಕೊಳ್ಳಲಿಕ್ಕೆ ಸಜ್ಜಾಗಿವೆ. ಕಿರುತೆರೆ ನಟಿ ಮತ್ತು ಬಿಗ್ ಬಾಸ್ OTT ಸ್ಪರ್ಧಿ ಉರ್ಫಿ ಜಾವೇದ್ ಯಾರಿಗೆ ತಾನು ಗೊತ್ತಿಲ್ಲ. ಉರ್ಫಿ ತನ್ನ ಚಿತ್ರ ವಿಚಿತ್ರ ಉಡುಗೆಗಳ ಮೂಲಕವೇ ಫೇಮಸ್ ಆದಂಥವಳು. ಉರ್ಫಿ ಜಾವೇದ್ ಮತ್ತೆ ಸುದ್ದಿಯಲ್ಲಿದ್ದಾರೆ. ಜೀನ್ಸ್ ಪ್ಯಾಂಟನ್ನೇ ಟಾಪ್ ಮಾಡಿಕೊಂಡು ಕ್ಯಾಮೆರಾ ಕಣ್ಣಿಗೆ ಉರ್ಫಿ ಫೋಸ್ ಅನ್ನು ಕೊಟ್ಟಿರುವಂಥದ್ದು. ನಟಿಯ ಹೊಸ ಲುಕ್ ಎಲ್ಲೆಡೆ ವೈರಲ್ ಆಗ್ತಾ ಇದೆ.